ನಾವೆಲ್ಲ ದೀಕ್ಷಾ ಅಂತ ಪದ ಕೇಳಿದ್ದೀವಿ. ದೀಕ್ಷಾ ದೀಕ್ಷಾ ಅಂದರೆ ದೀಕ್ಷೆ. ಮಂತ್ರ ದೀಕ್ಷಾ, ಸ್ಪರ್ಶ ದೀಕ್ಷಾ, ನಯನ ದೀಕ್ಷಾ, ಶಾಂಭವಿ ದೀಕ್ಷಾ, ಯೋಗ ದೀಕ್ಷಾ, ಕೂರ್ಮ ದೀಕ್ಷಾ, ಸಂಯಮ ದೀಕ್ಷಾ, ಶಕ್ತಿಪಾತ ದೀಕ್ಷಾ, ಇದೆಲ್ಲ ಕೇಳಿದ್ವಿ. ನಿನ್ನೆ ವಪನ ಮಾಡಿಸ್ಕೊತಿದ್ದಾಗ ಆತ ಕಟ್ ಮಾಡ್ತಿರ್ಬೇಕಂತ ಕೇಳ್ದ. ಇದು ಏನಂದರೆ, ಇವತ್ತು ಚಿತ್ರ ಪೂರ್ಣಿಮೆ. ನಮಗೆ ಇಲ್ಲಿ ತಮಿಳ್ನಾಡಿಗೆ ಇರ್ಬೇಕು ತಾನೆ, ಮೇ ಮಾಸದಲ್ಲಿ ಚಿತ್ರ ಪೂರ್ಣಿಮೆ, ನಮಗಲ್ಲಿ ಕರ್ನಾಟಕದಲ್ಲಿ ಆಗೋಯ್ತು. ಇವತ್ತು ದೀಕ್ಷೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ನೀವೇನಾದ್ರು ದೀಕ್ಷೆ ಕೊಡ್ತೀರಾ ನನಗೆ ಅಂತಂದ. ಅವನಿಗೆ ಇಲ್ಲಿ ಬೋಡಿಸ್ತಾ ಇದ್ದಾನೆ. ಅದು ಅವನಿಗೆ ಪ್ರಶ್ನೆ ಕೇಳ್ದ. ಪರವಾಗಿಲ್ಲ, ಇವನಿಗೆ ಸಂಸ್ಕಾರ ಇದೆಯಲ್ಲ ಹಾಗೆ ಅಂದ್ಕೊಂಡು ಹೇಳಿದೆ, ಯಾವ ಥರ ದೀಕ್ಷೆ ಬೇಕು ಅಂತ. ಇಲ್ಲೊಂದು ಆರ್ಟಿಕಲ್ ಓದಿದೆ. ಆರ್ಟಿಕಲಲ್ಲಿ ಈ ಥರ ಗುರು ಹತ್ರ ಈ ಥರ ಪರ್ವಕಾಲದಲ್ಲಿ ಪೌರ್ಣಿಮಾದೆಲ್ಲ ದೀಕ್ಷೆ ತಗೊಂಡ್ರೆ ಜೀವನದಲ್ಲಿ ಕಷ್ಟ ಎಲ್ಲ ಹೋಗುತ್ತೆ ಹಾಗೆ ಅಂತಂದ. ಆವಾಗನ್ನಿಸ್ತು, ಇವನು ಕೇಳ್ತಾನೆ ಅಂದರೆ ಏನೋ ಮನಸ್ಸಲ್ಲಿ ಇವನಿಗೊಂದು ಸಂಸ್ಕಾರ ಇದೆ. ದೀಕ್ಷಾ ಅಂದರೆ ಏನೋ ಯೋಚನೆ ಮಾಡೋಣ ಹಾಗೆ ಅಂತ. ದೀಕ್ಷಾ ಅಂದರೆ ಒಂದು ವಿಚಾರವನ್ನು ಗುರು ಶಿಷ್ಯನಿಗೆ ಅನುಗ್ರಹ ಮಾಡುವಂತಹ ಒಂದು ಪದ್ಧತಿ. ಇವಾಗ ಮಂತ್ರ ದೀಕ್ಷಾ ಕೇಳಿದ್ದೀವಿ. ಯಾವುದೋ ಒಂದು ಇಷ್ಟವಾಗಿರುವಂತಹ ಶಿಷ್ಯನಿಗೆ ಇಷ್ಟವಾಗಿರುವಂಥ ಮಂತ್ರವನ್ನು ಗುರು ಅನುಸಂಧಾನ ಮಾಡಿ ಇದರ ಜಪಿಸಿ ಅದನ್ನು ಸಿದ್ಧಿ ಮಾಡಿಕೊಂಡು ಕೊಡೋದಕ್ಕೆ ಮಂತ್ರ ದೀಕ್ಷಾ ಅಂತ. ನಯನ ದೀಕ್ಷಾ ಕೇಳಿದ್ದೀವಿ. ಕಣ್ಣಲ್ಲಿಯೇ ಶಿಷ್ಯನನ್ನು ನೋಡಿ ಅವನಿಗೆ ದೀಕ್ಷೆಯನ್ನು ಕೊಡೋದು, ಅಂದರೆ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡೋದು. ಅದಕ್ಕೆ ಹೇಳೋದು ಶಕ್ತಿ ನಿಪಾತ ಅಂತ. ಅದನ್ನು ಬರೀ ಶಕ್ತಿಪಾತ ಅಂದ್ಬಿಡ್ತಾರೆ. ಅಂದರೆ ಶಕ್ತಿ ನಿಪಾತ ಅಂದರೆ ಎಟರ್ನಲ್ ಆಗಿ ಆ ಸ್ಪಿರಿಚುವಲ್ ಎನರ್ಜಿ ಹರಿಯತ್ತೆ. ಶಕ್ತಿ ನಿಪಾತ ಅಂತ ಕಣ್ಣಲ್ಲಿ ನೋಡಿಕೊಡೋದು. ಸ್ಪರ್ಶ ದೀಕ್ಷಾ, ತಲೆಯನ್ನೋ ಹೃದಯವನ್ನು ಆಜ್ಞಾಚಕ್ರವನ್ನು ಗುರು ಶಿಷ್ಯನನ್ನು ಮುಟ್ಟಿ ಮಂತ್ರದ ಮೂಲಕ ಸ್ಪರ್ಶಿಸಿ ಆ ಶಕ್ತಿಯನ್ನು ಹರಿಸೋದಕ್ಕೆ ಸ್ಪರ್ಶ ದೀಕ್ಷಾ. ನಯನ ದೀಕ್ಷಾ ಆಯಿತು, ಸ್ಪರ್ಶ ದೀಕ್ಷಾ ಆಯಿತು, ಮಂತ್ರ ದೀಕ್ಷಾ ಆಯಿತು. ಕೂರ್ಮ ದೀಕ್ಷಾ ಅಂತಂದಿದೆ. ಏನು ಕೂರ್ಮ ದೀಕ್ಷಾ ಅಂದರೆ, ಆಮೆ ಮೊಟ್ಟೆಯೆಲ್ಲ ಹಾಕತ್ತೆ ಸಮುದ್ರದ ದಡದಲ್ಲಿ. ಮೊಟ್ಟೆಯನ್ನು ಹಾಕಿ ಅಗೆದು ಉಂಡ್ಬಿಟ್ಟಿರುತ್ತೆ. ಇದು ಸಮುದ್ರಕ್ಕೆ ಹೋಗುತ್ತೆ, ಯಾವುದೋ ಸುಮಾರು ಕಿಲೋಮೀಟ್ರ್ ಹೋಗುತ್ತೆ. ಮೊಟ್ಟೆ ತಿರ್ಗಾ ಅದು ಒಡೆದು ಬರೋದಕ್ಕೆ ಹಕ್ಕಿ ಆದರೆ ಏನಾಗುತ್ತೆ, ಮೊಟ್ಟೆ ಮೇಲೆ ಕೂತು ಕಾವು ಕೊಟ್ಟು ಅದನ್ನು ಆಚೆ ಬರುತ್ತೆ. ಇದು ತಾನಾಗೆ ಪ್ರೊಸೆಸ್ ಆಗುತ್ತೆ ಆಮೆಗೆ ಅಂದರೆ ಆ ಮೊಟ್ಟೆ ಅದು 10-15 ಕಿಲೋಮೀಟ್ರು ಸಮುದ್ರದ ಒಳಗಡೆ ಸಂಚಾರ ಮಾಡಿರುತ್ತೆ ಆಮೆ. ಇದು ಯಾವಾಗ ಹೊಡೆಯುತ್ತೆ ಅದು ಗೊತ್ತಾಗುತ್ತೆ, ಆವಾಗ ಬರುತ್ತೆ ತಾನಾಗೆ. ಅದಕ್ಕೆ ಇಂಟ್ಯೂಷನ್ ಇದೆ. ಇವನು ಇಂಟ್ಯೂಷನ್ಗೆ ಜಪ ಮಾಡ್ತಾ ಕೂತಿದ್ದಾರೆ ಇಲ್ಲಿ, ತ್ರಿಕಾಲ ಜ್ಞಾನ ಬರಲಿ ಅಂತ. ಅಂದರೆ ಆಮೆ ಆಗಲಿ ಅಂತ ಅರ್ಥ ಅಲ್ವಾ. ತ್ರಿಕಾಲ ಜ್ಞಾನ ಸಿದ್ಧ್ಯರ್ಥಂ ಅಹಂ ಇದಂ ಮಂತ್ರಂ ಜಪಂ ಕರಿಷ್ಯೆ ಸೊ ತಸ್ಮಾತ್ ಆಮೆ ಭವ ಅಲ್ವಾ. ಕೂರ್ಮ ಭವ ಅಂತೇನು ಹೇಳಬೇಕು. ಸೊ ಆ ರೀತಿಯಾಗಿ ಆಮೆಗೆ ಗೊತ್ತಾಗುತ್ತೆ. ಆದರೆ ಏನಾಯಿತು, ಆಮೆ ಈಸ್ ಈಕ್ವಲ್ ಟು ಗುರು. ಈ ಮೊಟ್ಟೆಯಿಂದ ಮಗು ಬರುತ್ತಲ್ಲ, ಆಮೆಯ ಮಕ್ಕಳು, ಅದು ಶಿಷ್ಯ ಅಂತ. ಅಂದರೆ ಒಂದು ಸತಿ ಗುರು ಶಿಷ್ಯನನ್ನು ನೋಡಿರ್ತಾನೆ. ಆ ಶಿಷ್ಯ ಏನೋ ಒಂದು ಸತಿ ಕೇಳಿರ್ತಾನೆ, ನನಗೆ ನೀವು ಉಪದೇಶ ಮಾಡಬೇಕು ಹಾಗೆ ಅಂತ. ಸಮಯ ಬರಲಪ್ಪ ಹಾಗೆ ಅಂತ ಗುರು ಹೇಳಿರ್ತಾನೆ. ಸಮಯ ಬಂದಿರುತ್ತೆ ಯಾವುದೋ ಒಂದು ಕಾಲದಲ್ಲಿ. ಆ ಡಿಸ್ಟೆಂಟಾಗಿ ಮಂತ್ರವನ್ನು ಉಪದೇಶ ಮಾಡಿಬಿಡ್ತಾರೆ. ಅದಕ್ಕೆ ಕೂರ್ಮ ದೀಕ್ಷೆ ಅಂತ. ಅದು ಶಿಷ್ಯನಿಗೆ ಗೊತ್ತಾಗುತ್ತೆ. ಡಿಸ್ಟೆಂಟ್ ಹೀಲಿಂಗ್ ಅಂತ ಹೇಳ್ತೀವಲ್ವ, ಇದು ಡಿಸ್ಟೆಂಟ್ ಮಂತ್ರ ಟ್ರಾನ್ಸ್ಫರ್. ಇದು ಕೂರ್ಮ ದೀಕ್ಷಾ ಅಂತ. ಆಮೇಲೆ ಸಮಯ ದೀಕ್ಷಾ ಅಂತ ಒಂದಿದೆ. ಸಮಯ ಅಂದರೆ ಪೂಜಾ ಅಂತ. ಒಂದು ಪೂಜೆಯನ್ನು ಮಾಡಿ, ರಿಚುವಲ್, ಆ ಪೂಜೆಯನ್ನು ಮಾಡಿ ಯಾವ ದೇವತೆಯೇ ಮಂತ್ರವನ್ನು ಕೊಡಬೇಕು ಅಂತ ಗುರುಗೆ ಆಸೆ ಇಷ್ಟ ಇದೆಯೋ, ಶಿಷ್ಯನಿಗೂ ಅದೇ ಮಂತ್ರ ತಗೊಳ್ಬೇಕು ಅಂತ ಇದೆಯೋ, ಆ ದೇವತೆಯ ಪೂಜೆಯನ್ನು ಮಾಡಿ ಆಮೇಲೆ ದೀಕ್ಷೆ ಕೊಡೋದು, ಅದು ಸಮಯ ದೀಕ್ಷಾ. ಮತ್ತಿನ್ನು ಶಾಂಭವಿ ದೀಕ್ಷಾ ಅಂತ ಪ್ರಸಿದ್ಧವಾಗಿದೆ. ಎಲ್ಲ ಕಡೆ ಹೋಗ್ತಾರೆ, ಟ್ರೈನಿಂಗ್ ಎಲ್ಲ ತೊಗೊಂಡು 3 ದಿವಸ ಕೋರ್ಸ್ ಮಾಡಿ ಶಾಂಭವಿ ದೀಕ್ಷಾ ಕೊಟ್ಟರು ಅಂತ ಯಾವುದೋ ಒಂದು ಸಂಸ್ಥೆ ಎಲ್ಲ ಶುರು ಮಾಡ್ಕೊಂಡಿದೆ ಇವಾಗ. ಅದು ಶಾಂಭವಿ ದೀಕ್ಷಾನು ಈ ಶಕ್ತಿ ನಿಪಾತ ಅಂತಲೇ. ಕಾನ್ಸ್ಟೆಂಟ್ ಎನರ್ಜಿ ಟ್ರಾನ್ಸ್ಫರ್, ಸ್ಪಿರಿಚುವಲ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ದಿ ಪರ್ಸೆಪ್ಟರ್ ಟು ದಿ ಸ್ಟೂಡೆಂಟ್. ಅದಕ್ಕೆ ಏನು ಶಾಂಭವಿ ದೀಕ್ಷಾ ಅಂತ. ಸರಿ, ಇದೆಲ್ಲ ದೀಕ್ಷಾ ಇದೆ. ಆದರೆ ಇದಕ್ಕೊಂದು ದೀಕ್ಷಾ ಅನ್ನೋದಕ್ಕೊಂದು ನಿರ್ವಚನ ಬೇಕಲ್ವ. ನಿರ್ವಚನ ಅಂದರೆ ಡೆಫಿನಿಷನ್, ವಾಟ್ ಆ್ಯಕ್ಚುಲಿ ಈಸ್ ದೀಕ್ಷಾ. ಯಾಕಂದರೆ ಪ್ರತಿಯೊಂದು ಪದಕ್ಕೂ ನಮಗೆ ಒಂದು ಡೆಫಿನೇಷನ್ ಇದ್ದರೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ. ಆ ರೀತಿಯಾಗಿ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಹಿರಿಯರು ಏನು ಹೇಳ್ತಾರೆ ದೀಕ್ಷಾ ಅನ್ನೋದಕ್ಕೆ ಒಂದು ಒಳ್ಳೆಯ ತಂತ್ರಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ.
ಚಕ್ಷುರ್ ಉನ್ಮೀಲ್ಯ ಯತ್ತತ್ವಂ ಧ್ಯಾತ್ವಾ ಶಿಷ್ಯಂ ಸಮೀಕ್ಷ್ಯತೆ ಪಶುಪಾಶ ವಿಮೋಕ್ಷಾಯ ದೀಕ್ಷೇಯಂ ಚಾಕ್ಷುಷೀ ಮತ ಅಂತ ಒಂದು ಶ್ಲೋಕ. ಆ ಗುರು ಶಿಷ್ಯನ ಹತ್ತಿರವನ್ನು ಕರೆದುಕೊಂಡು ಚಕ್ಷುರ್ ಉನ್ಮೀಲ್ಯ ಯತ್ತತ್ವಂ, ಅರ್ಧ ಕಣ್ಣನ್ನು ಮಾತ್ರ ಮುಚ್ಚಿರ್ತಾನೆ, ಅರ್ಧ ಕಣ್ಣು ತೆಗೆದಿರುತ್ತಂತೆ, ಅಂದರೆ ಧ್ಯಾನಮಗ್ನನಾಗಿರ್ತಾನೆ. ಚಕ್ಷುರ್ ಉನ್ಮೀಲ್ಯ ಯತ್ ತತ್ವಂ ಧ್ಯಾತ್ವ. ಇಲ್ಲಿ ತತ್ವ ಅಂದರೆ ಬ್ರಹ್ಮಜ್ಞಾನ ಅಲ್ಲ. ಯಾವ ತತ್ವವನ್ನು ಆ ಶಿಷ್ಯನಿಗೆ ಆ ಸಂದರ್ಭದಲ್ಲಿ ಉಪದೇಶ ಮಾಡಬೇಕು, ಆ ಶಿಷ್ಯನಿಗೆ ಉಪದೇಶ ಮಾಡೋದು ಆ ತತ್ವವೇ ಅವನಿಗೆ ಯೋಗ್ಯವಾಗಿದೆಯೋ, ಅವನಿಗೆ ಆ ಸಮಯದಲ್ಲಿ ಅದೇ ಸರಿ ಅಂತ ಅನಿಸುತ್ತೋ, ಯಾರಿಗೆ? ಗುರುಗೆ ಈ ಶಿಷ್ಯನಿಗೆ ಈ ರೀತಿಯಾಗಿ ಉಪದೇಶ ಮಾಡಬೇಕು ಅಂತ. ಚಕ್ಷುರ್ ಉನ್ಮೀಲ್ಯ ಯತ್ತತ್ವಂ ಧ್ಯಾತ್ವಾ ಶಿಷ್ಯಂ ಸಮೀಕ್ಷ್ಯತೆ. ತತ್ವಂ ಧ್ಯಾತ್ವ, ಯಾವ ತತ್ವ ಅಂದರೆ ಬ್ರಹ್ಮಜ್ಞಾನ ಅಲ್ಲ. ಆ ಸಮಯದಲ್ಲಿ ಅವ್ನಿಗೆ ಯಾವುದೋ ಒಂದು ಪ್ರಶ್ನೆ ಕೇಳ್ಕೊಂಡು ಬಂದಿರ್ತಾನೆ, ಇನ್ನೇನು ಈ ಲೌಕಿಕವಾದ ಪ್ರಶ್ನೆ ತಾನೆ, ಆ ಸಾಲ ಇದೆ, ಇದಿದೆ, ಹೆಂಡ್ತಿದೆ, ಗಂಡ ಇದೆ, ಹಣೆ ಬರ, ಈ ರೀತಿಯಾಗಿ ಯಾವುದು ಕೇಳ್ಕೊಂಡು ಬರ್ತಾರೋ, ಶಿಷ್ಯಂ ಸಮೀಕ್ಷತೆ, ಶಿಷ್ಯವನ್ನು ಆ ಅರೆ ಕಣ್ಣಿನಲ್ಲಿ ಗುರು ನೋಡ್ತಾನಂತೆ. ಆ ನೋಡಿದ ತಕ್ಷಣ ಏನಾಗುತ್ತೆ, ಆ ಗುರುವಿನ ತಪಶ್ಶಕ್ತಿಯಿಂದ ಪಶುಪಾಶ ವಿಮೋಕ್ಷಾಯ. ಪಶುಪಾಶ ಅಂದರೆ ಒಂದು ಬಂಧನ ಅಂತ. ಯಾವ ಬಂಧನ ಆ ಶಿಷ್ಯನಿಗೆ ಅಲ್ಲಿವರೆಗೂ ಇತ್ತೋ, ಗುರುವಿನ ತಪಶ್ಶಕ್ತಿಯಿಂದ, ಅರೆ ಕಣ್ಣಿನ ಗುರುವಿನ ತಪಶ್ಶಕ್ತಿಯಿಂದ ಶಿಷ್ಯನ ನೋಡಿದ ತಕ್ಷಣ ದೀಕ್ಷೇಯಂ ಚಾಕ್ಷುಷೀ ಮತ. ಇದನ್ನು ನಯನ ದೀಕ್ಷಾ, ಸ್ಪರ್ಶ ದೀಕ್ಷಾ, ಸಂಯಮ ದೀಕ್ಷಾ, ಸಮಯ ದೀಕ್ಷಾ, ಕೂರ್ಮದೆ ಎಲ್ಲನೂ ಒಂದೇ. ಡಿಫ್ರೆಂಟ್ ಅಕೇಶನ್ಸಲ್ಲಿ ಬೇರೆ ರೀತಿಯಾಗಿ ಉಪದೇಶ ಮಾಡೋದಕ್ಕೆ ಒಂದೊಂದು ಪದ ಅಷ್ಟೇ ಬಿಟ್ಟರೆ, ಆ ಗುರು ಗೊತ್ತಿರಬೇಕು ಈ ಶಿಷ್ಯ ಯಾವ ಹಂತದಲ್ಲಿದ್ದಾನೆ. ಈ ಹಂತದಲ್ಲಿ ಅವನ ಕಣ್ಣಿಂದ ನೋಡಿಕೊಡ್ತಾನ, ತಲೆಯನ್ನು ಮುಟ್ಟಿ ಹೇಳ್ತಾನ, ಅಥವಾ ದೂರದಿಂದಲೇ ಮಂತ್ರವನ್ನು ಕೊಡ್ತಾನ. ಸ್ವಪ್ನ ದೀಕ್ಷಾ ಅಂತ ಬೇರೆ ಇದೆ. ಕನಸಿನಲ್ಲೇ ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾನೆ. ಗುರು ಶಿಷ್ಯ ಬಂದು ಹೇಳ್ತಾನೆ, ನನಗೆ ಉಪದೇಶ ಆಯಿತು, ನೀವು ಹೋಗಿ ಮಾಡಿದ್ರಾ ಅಂತ. ಹೌದಪ್ಪ ಬಂದೆ ಅಂತ ಹೇಳಬೇಕು, ಇಲ್ಲ ಬಂದಿಲ್ಲ ಅಂತ ಏನೋ ಒಂದು ಹೇಳಬೇಕು ಅಲ್ವಾ. ಈ ರೀತಿಯಾಗಿ ಇದು ನಿರ್ವಚನ ತುಂಬ ಇಂಪಾರ್ಟೆಂಟ್. ಚಕ್ಷುರುನ್ಮೀಲ್ಯ ಯತ್ತತ್ವಂ ಧ್ಯಾತ್ವಾ ಶಿಷ್ಯಂ ಸಮೀಕ್ಷ್ಯತೆ ಪಶುಪಾಶ ವಿಮೋಕ್ಷಾಯ ದೀಕ್ಷೇಯಂ ಚಾಕ್ಷುಷೀ ಮತ. ಹಾಗೆ ಅಂತ ಆ ರೀತಿಯಾಗಿ ಯಾವ ತತ್ವವನ್ನು, ಇಲ್ಲಿ ತತ್ವ ಅಂದರೆ ಆ ಸಮಯಕ್ಕೆ ಶಿಷ್ಯನಿಗೆ ಯಾವ ಪ್ರತಿಬಂಧಕ ಇದೆಯೋ ಆ ಪ್ರತಿಬಂಧಕವನ್ನು ಹೋಗ್ಸೋದಕ್ಕೆ ಉಪದೇಶ ಮಾಡೋದಕ್ಕೆ ದೀಕ್ಷಾ ಅಂತ ಹೆಸರು. ಅದು ಒಂದು ಮಂತ್ರೋಪದೇಶದಿಂದ ಶುರು ಮಾಡಿಕೊಂಡು ಸನ್ಯಾಸ ದೀಕ್ಷೆವರೆಗೂ ಹೋಗುತ್ತೆ. ಉತ್ತಮವಾದ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅಲ್ಟಿಮೇಟಾಗಿ ಪಶುಪಾಶ ವಿಮೋಕ್ಷ. ಅದು ಇದೆಲ್ಲ ಶುರುನೆಲ್ಲ ತಾತ್ಕಾಲಿಕ ಪಶುಪಾಶ ವಿಮೋಕ್ಷ. ಅದು ಸಂಸಾರ ಬಂಧನವನ್ನೇ ದಾಟಿಸಿ ಮೋಕ್ಷವನ್ನು ಕೊಡುವಂತಹ ದೀಕ್ಷಾ, ಯಾವುದು ಸನ್ಯಾಸ ದೀಕ್ಷಾ. ಮಂತ್ರೋಪದೇಶದಿಂದ ಅಥವಾ ಮಂತ್ರ ದೀಕ್ಷೆಯಿಂದ ಶುರುವಾಗಿ ಮೋಕ್ಷ ದೀಕ್ಷೆವರೆಗೂ ಗುರು ಕೊಡುವಂತಹ ಸಾಮರ್ಥ್ಯ ಗುರುವಿಗಿದೆ ಅನ್ನುವಂಥದ್ದು ವಿಚಾರ. ಇದು ನಿನ್ನೆ ಅವ್ರು ನನಗೆ ವಪನ ಮಾಡ್ತಿರ್ಬೇಕಂತ ಕೇಳ್ದೆ ನೋಡಿ. ಅವನಿಗೆ ಸಂಸ್ಕಾರ ಏನೋ ಇದೆ, ನೆಕ್ಸ್ಟ್ ಟೈಮ್ ನೋಡೋಣಪ್ಪ ಹಾಗೆ ಅಂತಂದೆ. ಆ ರೀತಿಯಾಗಿ ಇದನ್ನು ಹೇಳೋಣ ಅಂತ ಅನಿಸ್ತು, ಅದನ್ನೇ ತಿಳಿಸ್ತಾ ಇದ್ದೀನಿ. ಓಂ ಶಂ.